आम्हाला त्रास देणार नाही. आता ह्यानी राहिले म्हटलं तर त्रास मला आता एक म्हणायचे ಸರ ಒಂದು ಕಂಪ್ಲೇಂಟ್ ವೆರಿ ಬಿಗಿನಿಂಗ್ ಇದೆ ಆಮೇಲೆ ಅದು ಯಾರು ಧಮಕಿ ಕೊಡಕತ್ತಾರ ಅಂತ ಅವ್ರ ಬಗ್ಗೆ ಅವ್ರ ಯಾರು ಅವ್ನು ಕರ್ಸಿರಿ ಅವ್ನ್ ಕರ್ಸಿರಿ ನಾ ಒಂದು ಈಗ ನೀವೇ ಒಂದು ಕಾನ್ಪಟ್ಟಿಗೆ ಹಾಕಿ ಯಾಕಂದ್ರೆ ಅವ್ನ ಜಮೀನ್ ಇಲ್ಲ ಅವಂಗ ಹಕ್ಕೇ ಇಲ್ಲ ಮಾತಾಡಕ್ಕೆ ಅವಂಗಿಂದು ಯಾರು ಕೋಣೆ ದೀಪಕ್ ಗಡ್ಕರಿ ಅವ್ರಿಗೆ ಕರಿಸಿರಿ ಅವ ಪಕ್ಷ ಪಾರ್ಟಿ ತಂದ್ರೆ ಅಲ್ಲಿ ಅವ್ರ ಸಂಸ್ಥಾದಲ್ಲಿ ಮಾಡ್ಬೇಕು. ಈಗ ರೈತರ ಮುಂದೆಲ್ಲ ಹಿಂಗ್ ಮಾಡಕತ್ತಂತಂದ್ರೆ ನಾವು ಅವ್ನ ಮನೆ ಮುಂದೆ ಮಾಡ್ಬೇಕಂದ್ರೆ ಆಮೇಲೆ ನೀವು ನಮಗ್ ಕೇಳೋಂಗಿಲ್ಲ. ಅವನಿಗೆ ಏನ್ ದಮ್ ಮಾಡ್ತೀರಿ, ಅವನಿಗೆ ಯಾವ ರೀತಿ ಇದ್ ಮಾಡ್ತೀರಿ ಅನ್ನೋದು ಹೇಳ್ರಿ. ರೈತರ ವ್ಯವಸ್ಥೆ ಒಳಗೆ ಪಕ್ಷ ಪಾರ್ಟಿ ಜನದ ಬರೋಂಗಿಲ್ಲ. ಅವ್ನ್ ಜಮೀನೆಲ್ಲ ಏನ್ ಶೇತ ಐತೆ ಅಂತ ಇಲ್ಲಾಂದ್ರೆ ನಾವು ಮನೆ ಮುಂದೆ ಕೂತ್ಕೊಳ್ಳೋಣ. ಬಸ್ಬೇಕಾ ಗರೀದಮ್ ಬಸ್ವ ಇಲ್ಲ ಬಿಡಿ, ಅದ್ ವಿಷಯ ನಂಗೈತಿ. ಹೌದಾ, ನೀವು ಒಟ್ಟ ಹನುಮಂತನಂಗೆ ತಕೊಂಡ್ ತಿರುಗ್ತೀನಿ. ಆಗ್ಲಿ ಸರ್, ನಿಮ್ಮ ಅನುಭವ ಕೊಡ್ಬೇಕು ಅವ್ರಿಗೆ. ಆಯ್ತು. ಬೆಳಗಾವಿ ಮಧ್ಯೆ ಬರಸ್ ಪ್ರೊಫೆಷನರಿ, IAS ಪ್ರೊಫೆಷನರಿ, IPS ಪ್ರೊಫೆಷನರಿ ಹೇಳಿ ಯಾರು ನಿಮ್ದು ಪ್ರೊಫೆಷನರಿ ಬರ್ಬೇಕು ಸಾಹೇಬ್ರು. ನಿಮ್ಗೆ ಅವರು ಮಾಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಸರ್. ಹೌದ್ರಿ, तुम्ही मानले ಜಾಯಿಂಟ್ ಅಕೌಂಟ್ नाही म्हणाले नाही म्हणाले ಇಲ್ಲ ಹೇಳಿದ್ದೆ ಜಾಯಿಂಟ್ ಅಕೌಂಟ್ ಹಾಕಕ್ ಬರುದಿಲ್ಲ ಹೇಳ್ತಾನೆ. तुम्ही मार्ग काढायला पाहिजे. जॉईंट अकाउंटचा मार्ग काढा, नाही तर जुती घ्या, काय सगळं मार्ग काढायची तुम्ही काय काय म्हणतो आम्ही, आमचा कुठला पण एखादा निर्णय लावा, निर्णय लावल्यानंतर काम करा. आमचं एवढाच रिक्वेस्ट आहे. आम्हाला पैसे होऊन देत, तुम्ही काम करा. 1 वर्ष लेट होऊन देत, 1 महिना होऊन देत, 8 दिवसात करा, 8 दिवसात पैसे. आमचं काहीच तक्रार नाही. 8 दिवसात करा. तुमच्यात आहे सगळं, तुमच्या हातात सरकार आहे, सगळं तुमच्या हातात. आमच्याकडे काय नाही. तुम्ही सांगा हे कागद ना, आम्ही आणतो, तुम्ही करू. लवकरात लवकर करा, लवकरात लवकर काम चालू करा. तक्रार ಏನಿಲ್ರಿ, ಒಂದು ಒಟ್ಟ ತಕರಾರು ಇಲ್ರಿ. ನೋಡ್ರಿ, ನಮ್ ತಕರಾರು ಏನಿಲ್ಲ. ಬರೀ ರೊಕ್ಕ ಹಾಕ್ರಿ, ಕೆಲಸ ಚಾಲೂ ಮಾಡಿ. 4 ಪ್ರಪೋಸಲ್ ಏನಾರು ಒಂದು ಏನ್ ಮಾಡಿದ್ರ ಸರ್. ಮತ್ತೆ ಅಗರ್ ಏನ್ ಬಿ ಮಾಡಕ್ ಬರುತ್ತಿದೆ ನಿಮ್ಗೆ, ನಮ್ಗೆ ಬ್ಯಾಡ್ ಇದಾರ ಕಟ್ಟ ಬ್ಯಾಡ್ ಇದೆ. ನಮ್ಗೆ 253 ಸರ್ವೆ ನಂಬರ್ ಟೋಟಲ್ ನಾವು 3 ಇಷ್ಟ ಇದ್ವು ಸರ್. 3 ಇಷ್ಟದಾಗ 3 ಬಿಲ್ ರೆಡಿ ಇದಾವೆ ಆಕ್ಚುಲಿ ಸರ್. ಅದ್ರಾಗ ಒಂದು ಕ್ಲಿಯರಿಟಿ ಇತ್ತು, ಅದನ್ನ ನಾವು ಪೇಮೆಂಟ್ ಕಳಿಸಿದ್ವಿ ಸರ್. ಇನ್ನೆರಡದ್ದು ಅವ್ರದ್ದು ಬೋಜಾ ಇತ್ತು ಸರ್. ಬೋಜಾ ಕ್ಲಿಯರ್ ಅಂತ ಸಲುವಾಗಿ ಅವ್ರು ಮಾಡ್ಕೊತಿದಾರೆ, ಅವರು ಕೊಡ್ತೇನೆ ಅಂತ ಹೇಳಿ ಅವರು ಮಾಡ್ತಾರೆ. ಅವ್ರದ್ದು ಡಾಕ್ಯುಮೆಂಟ್ ಇನ್ನು ಉಳಿದಿದ್ದು 189 ರೆಡಿ ಇದೆ ಸರ್ ನಮ್ಮ ಸರ್ವೆ ನಂಬರು. ಪಾಪ ಅವ್ರದ್ದು ಒಂದು ಏನು ತೊಂದರೆ ಆಗಿದೆ ಸರ್. ಹೂವಕ್ಕ ಅಂತೇಳಿ ಒಬ್ರು ಮೆಂಬರ್ ತೀರ್ಕೊಂಡಿದ್ದಾರೆ ಸರ್. ಅವರು ತೀರ್ಕೊಂಡು ಭಾಳ ದಿನ ಆಯ್ತು ಸರ್. ಅವ್ರದ್ದು ವಾರ್ಷಾಗ ಕೊಟ್ಟಿದ್ದಾರೆ ಸರ್. ಅದು ಕೊಡ್ಲಿಕ್ಕೆ ಅವ್ರಿಗೇನೋ ಸ್ವಲ್ಪ ಒಂದು ಟೈಮ್ ಕೇಳ್ತಾ ಇದ್ದಾರೆ, ಹೌದಿಲ್ರಿ? ಟೈಮ್ ಹಂಗ್ರ ಏನೋ ಅದೊಂದು ಪ್ರಾಬ್ಲಮ್ ಆಗಿದೆ. ನಾವು ಏನ್ ಮಾಡ್ತೇವಿ ಸರ್, ಏನ್ರಿ ಸರ್, ಎಲ್ಲ ನೀವು ಕ್ಲಿಯರ್ ಮಾಡ್ರಿ, ಹಿಂದಿಗಟ್ಟೆ ಕೆಲಸ ಚಾಲು ಮಾಡ್ರಿ. ಇಷ್ಟ ನಮ್ದು ಐತಿ. 8 ದಿವಸದಾಗ ಎಲ್ಲ ಮಾಡಿ, ಎಲ್ಲ ಏನು ಏನೇನ್ ಬೇಕು ನಿಮ್ಗೆ ನಾವು ಕೊಡ್ತೇವ್ರಿ. ಎಲ್ಲಾರ್ದು ಮಂದಿ ತಗೊಂಡ್ಬರ್ತೇನೆ ನಿಮ್ ಕಡೆ. 50 ವರ್ಷದಿಂದ ಇಲ್ರಿ, ಅಷ್ಟಾಕ ಅರ್ಜೆಂಟ್ ಏನ್ ಮಾಡೋದು? आणि एक 6 महिने 8 दिवस आम्हाला हे कुठला न्याय हो? 8 दिवस इराक तयार इथले ನೀವು ಸರ್ಕಾರ ರೊಕ್ಕ ಅಂತ ಏನು ಏ ಬೋಲರ್ ಬೋಲೋಣ ಕಸಿ तुम्ही नका मारे. ಅರ್ಜೆಂಟ್ ಅಂತೆ. ಅದು ಸರ್ ಅಂದ್ರೆ ಏನಾಗಿದೆ ಸರ್, ಲ್ಯಾಂಡ್ ಎಕ್ವಿಸಿಷನ್ ಅಮೌಂಟ್ ರಿಲೀಸ್ ಆಗಿದೆ ಸರ್. ಸರ್ ನಾನು ಈಗ ಕೇಳೋದು, ಲ್ಯಾಂಡ್ ಅಕ್ವಿಸಿಷನ್ ನೀವು ಅಮೌಂಟ್ ರಿಲೀಸ್ ಆಗಲಿ, ನಿಮ್ಗೆ ಪ್ರಾಜೆಕ್ಟ್ ಅಮೌಂಟ್ ರಿಲೀಸ್ ಆಗಲಿ, ಎಲ್ಲ ಆಗಲ್ರಿ. ಬ್ಯಾಡ ಅನ್ನೋದಲ್ರಿ. ಅಷ್ಟ ಎಮರ್ಜೆನ್ಸಿ ಏನೈತ್ರಿ, ಇವತ್ತು ಕೆಲಸ ಇಲ್ಲಿ ಸ್ಟಾರ್ಟ್ ಮಾಡ್ಲೇಬೇಕಪ್ಪ, ಇವತ್ತ ಮಾಡ್ಬೇಕು ಅನ್ನೋದು ಏನ್ ಎಮರ್ಜೆನ್ಸಿ ಐತ್ರಿ? ಅಥವಾ ಇಲ್ಲಿ ಯಾರ ನೀರಿಲ್ಲ ಸಾಯತಾರೋ? ಪ್ರಾಜೆಕ್ಟ್ ಆಗೋದು ಸಮ್ಮರ್ ಸೀಸನ್ ನಾಗ ಅಷ್ಟೇ ಮಾಡ್ಬೇಕು. ಸಮರ್ ಸೀಸನ್ ದಾಗ ಮಾಡ್ರಿ ಸರ್. ಈಗ ಎಷ್ಟೋ ಸಮರ್ ಸೀಸನ್, ಈ 1 ವರ್ಷದಿಂದ ಇದ್ರ ಪ್ರಕ್ರಿಯೆ ಸ್ಟಾರ್ಟ್ ಐತಿರಲ್ಲ ರೀ, ಹೌದಿಲ್ರಿ? ಹಲವಾರು ವರ್ಷಗಳಿಂದ ಮತ್ತೆ ಅಲ್ರಿ, ಅಷ್ಟ್ ಸಮರ್ ಸೀಸನ್ ಸ್ಟಾರ್ಟ್ ಐತಿ, ಆಲ್ರೆಡಿ ಅಲ್ಲಿ ಇತ್ರಿ. ಮೊದಲು ನೀವು ಈ ಕಡೆ ಕೆಲಸ ಮಾಡಿ ಆ ಕಡೆ ಕೈ ಹಾಕೋದಿತ್ರಿ. ಇದ್ದ ಕೆರೆನೂ ಹಾಳು ಮಾಡಿರಿ, MI ಇದ್ದಿದ್ದು ಹಾಳು ಮಾಡಿರಿಲ್ರಿ. ವಿಷಯ ಹೇಳ್ತೀನಿ ಕೇಳಿ, ಯಾವ್ದಕ್ಕೂ ನಿಮ್ದ ಡೇಟ್ ಏನ್ ನಿಮ್ ಪ್ರಿಯಾರಿಟಿ ಇರ್ತೈತ್ರಲ್ಲ,
ಅದಕ್ಕೆ ಯಾವುದೋ ಡೇಟ್ ಪ್ರಕಾರ ಯಾವ ಕೆಲಸ ಆಗಿಲ್ರಿ ಸರ್ಕಾರದಾಗ ಇನ್ನೂರು ಇತಿಹಾಸದಾಗ ಇಲ್ರಿ. ಯಾಕಂದ್ರೆ NH ಹೈವೇ ತಗೋರಿ, ಅದ್ರ ಟೈಮ್ ಪೀರಿಯಡ್ನಾಗ ಯಾವುದೂ ಮುಗ್ದಿಲ್ಲ. ಅಷ್ಟು ಕೋಟಿ ಗಂಟೆ ಅನುದಾನ ಬಂದ ಅವ ಟೈಮ್ ಪೀರಿಯಡ್ದಾಗ ಮುಗ್ದಿಲ್ಲ. ಮತ್ತು ಇದು ಹೆಂಗೆ ಮುಗಿತೈತಿ ಅಂತ ಯಾವ ಭರೋಸೆ ಇರಿ? ಇದು ಕೆಲಸ ಚಾಲೂ ಮಾಡುವಾಗ ಟೈಮ್ ಪೀರಿಯಡ್ದಾಗ ಮುಗಿಸ್ತೀವಿ ಅಂತ ಮಾಡ್ತೀರಿ, ಯಾವುದೋ ಮುಗಿದಿಲ್ರಿ. ಅದಕ್ಕೆ ನಾವು ರಗಡ್ ಸಜೆಷನ್ ಕೊಟ್ಟಿವ್ರಿ ಮೊನ್ನೆ ನೀವು ಒಂದು ಎಲ್ಲ ನಾವು ತಗೊಂಡಿಲ್ಲ ಸರ್. ತಗೊಂಡ್ ಅದಕ್ಕೆ ಸರಿ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ. 11 ಕೊಟ್ಟಿದ್ದಾರೆ ಸರ್. ಮೊನ್ನೆ ಅಂದ್ವಲ್ಲ ಸರ್ ನಿಮಗೆ, ನಾವು ಮತ್ತೆ ಮೊನ್ನೆ ADLR ಆಫೀಸ್ನಾಗ ಇದ್ದೀವಿ ಸರ್. ಅವರು ಆನ್ಲೈನ್ನಾಗ ಅಲೋಕೇಟ್ ನಾಳೆ ಆಗ್ತದೆ. ಮಂಡೇ ಅವ್ರಲ್ಲೇ ಹಾರ್ಡ್ ಕಾಪಿ ರೆಡಿ ಇದೆ ಸರ್. ಮಂಡೇ ಅವ್ರು 11 ಸೀಟ್ ಆನ್ಲೈನ್ನಾಗ ಜನರೇಟ್ ಮಾಡಿ ಕೊಡೋರು. ಆನ್ಲೈನ್ನಾಗ ನಮ್ಗೆ 11 ಜನರೇಟ್ ಮಾಡಿ ಕೊಟ್ಟ ಎಷ್ಟು ಮಂದಿ ಓನರ್ಸ್ ಕೊಡ್ತಾರಲ್ಲ ಇವರು ಜಾಯಿಂಟ್ ಅಕೌಂಟ್ ಕೊಡ್ಲಿಕ್ಕೆ ಸರ್. ಒಂದು ಉದಾಹರಣೆ ಕೊಡ್ತೇನೆ ರೀ. ಜಿಲ್ಲಾಧಿಕಾರಿಗಳು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಏನು ಕೊಟ್ಟರು ಅಂದ್ರೆ APMCದು ಆಮೇಲೆ ಜೈ ಕಿಸಾನ್ ಸಮಸ್ಯೆ ಆಗಿತ್ತು. ಜೈ ಕಿಸಾನ್ದವ್ರು ಏನು ಹೇಳಿದ್ರಂದ್ರೆ ಎಷ್ಟು 250 ಕ್ವಿಂಟಲ್ ಒಳಗಿಂದ ವ್ಯಾಪಾರ ಮಾಡಕ್ಕೆ ನಿಮಗೆ ರೈತರ ಕಡೆ ತೊಗೊಂಡು ಮಾರ್ತೀನಂದ್ರೆ ನಿಮಗೆ 1 ಗಂಟೆ ಒಳಗೆ ನಾ ಏನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. 2 ಎಕರೆ ಅಥವಾ 4 ಎಕರೆ ಎಲ್ಲಿದೆ ಲ್ಯಾಂಡ್ ತೊಗೊಂಬರಿ ಅಂತ. ಅಂಥ ಸುಪ್ರೀಂ ಪವರ್ ಗೌರ್ಮೆಂಟೇ ನಿಮ್ಮ ಕೈಯಾಗ ಐತ್ರಿ. ಡಾಕ್ಯುಮೆಂಟ್ ಇವ್ರ ಕಡೆದು ಏನು ಭಾಳ ಆಧಾರ್ ಕಾರ್ಡ್ ಕೊಡ್ಬೋದು, ವಂಶಾವಳಿ ಕೊಡ್ಬೋದು, ಇವನ್ ನೆಸೆಸರಿ 4 ಡಾಕ್ಯುಮೆಂಟ್ ಕೊಡ್ಬೋದು ಅಟ್ಟರಿ. ಇದು ನಿಮ್ಮ ಕೆಲಸ ರೀ. ಇವರ ಓಡಾಡಿ ಮಾಡಿ ಇವ್ರಿಗೆ ಪ್ರಾಜೆಕ್ಟ್ ಬೇಕಾಗಿಲ್ಲ ರೀ. ಇವ್ರಿಗೆ ಪ್ರಾಜೆಕ್ಟ್ ಬೇಕಾಗಿಲ್ಲ, ಸರ್ಕಾರಕ್ಕೆ ಪ್ರಾಜೆಕ್ಟ್ ಬೇಕಾಗಿತ್ತು ಅಂದ್ರೆ ಇವ್ರು ಡಾಕ್ಯುಮೆಂಟ್ಸ್ ತಗೊಂಡ ನೀವು ಕೆಲಸ ಮಾಡಿ ಸರಿ ಮಾಡಿ. ನಮಗ ಆಫೀಸ್ಗೆ ಬರ್ರಿ ಅಡ್ಡಾಡ್ರಿ ಕೊಡ್ರಿ ಅಂದ್ರೆ ಆಗೋದಿಲ್ಲ. ಓಪನ್ ರೀ ಹಂಗ್ರಪ್ಪ. ಇಷ್ಟ ಆಯ್ತು. ಅಲ್ಲ, ಈ ಸಮಸ್ಯೆ ಬಗೆಹರಿಸೋದು ನಿಮ್ ಕಡೆ, ನಾನು ಅದಕ್ಕಾಗಿ ನಿಮ್ ಹಂಗೇನಿಲ್ಲ ಸರ್. ಅವ್ರು ಮನಸ್ಸು ಮಾಡಿದ್ರೆ ಈಗ ಸರ್ವೆ ಮಾಡ್ತಿರ್ತಾರೆ ಸರ್. ಫಸ್ಟ್ಗೆ ಈ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸರ್ವೆ ಮಾಡಿಕ್ಯಾರ ಮಾಡ್ತಿರ್ತಾರೆ. ಅವ್ರಿಗೆ ಯಾವಾಗ ಇಂಟಿಮೇಷನ್ ಬಂದ್ಗುಲೆ ಅವ್ರ ಸರ್ವೆ ಪ್ರಕಾರ ಯಾರ ರೈತರದ್ದು ಎಷ್ಟು ಏನು ಅವ್ರ ಕಡೆ ಎಲ್ಲ ಡಾಟಾ ಇರ್ತದೆ ಸರ್. ಯಾಕಂದ್ರೆ ಅಕ್ವಿಜೇಷನ್ ಡಾಟಾ ಕಂಪಲ್ಸರಿ ಅವ್ರು ಯಾರ ರೈತರದ್ದು ಏನ ಅಂತ ಮೇಂಟೈನ್ ಮಾಡಿರ್ತಾರೆ. ಆದ್ರೆ ಆ ಪ್ರಕಾರ ಅವ್ರದ್ದೇನು ವಾರ್ಸಾ ಎಂಟ್ರಿ ಖರೀದಿ ಸಂಬಂಧಪಟ್ಟ ಅದೇ ರೀ. ಖರೀದಿ ಆದ್ರೆ 11 ಆದ್ರೆ ಅಂತೂ ಖರೀದಿ ಮಾಡ್ಕೊಲೇಬಹುದು. ಅಲ್ರಿ ಅವ್ರು ಹೇಳಿದ್ರಲ್ಲ ಮಂಡೇ ಅದು ಪ್ರೊಸೀಜರ್ ಲೇಟ್ ಆಗ್ತದೆ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಒಂದು ಜಾಯಿಂಟ್ ಅಕೌಂಟ್ ನಲ್ಲಿ ಹಿಸ್ಸಾ ಮಾಡಿ ಇಡ್ರಿ ಹಣ ಇದ್ರೆ. ಆನಂತರ ಇಲ್ಲ ಅಂದ್ರೆ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ರಿ ಫಸ್ಟ್ ಇಲ್ಲ ಅದು 11 ಇದೆಲ್ಲ ಸಮಸ್ಯೆ ಇದೆ. ಆನಂತರ ಸರ್ವೆ ನಂಬರ್ ವೈಸ್ ಇಷ್ಟಿಷ್ಟು ಮಂದಿಗಳನ್ನ ಲಿಸ್ಟ್ ಮಾಡಿ ಒಂದು ಅವ್ರ ಜಾಯಿಂಟ್ ಅಕೌಂಟ್ ಮಾಡಿಡ್ರಿ. ಇದು ಎರಡನೇದು. ಮೂರನೇದು ಏನಂತ ಹೇಳಿದ್ವಿ, ಇವರಿಗೆ ಒಂದು ಘೋಷಣಾ ಪತ್ರ ಕೊಡಕ್ಕೆ ಈ ಪ್ರಾಜೆಕ್ಟ್ ನಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಹಣ ಆಗಿದೆ, ಇಷ್ಟು ಜನಕ್ಕೆ ಸಲ್ತಕ್ಕದ್ದು ಅನ್ನೋಂಥದ್ದು. ಅದನ್ನು ಒಂದ್ ವೇಳೆ ಅಲ್ಲಿ ನಾವು ಇಂಡಿವಿಜುವಲಿ ಕೇಳಿದ್ವಿ ಅಂದ್ರೆ ಫ್ಯಾಮಿಲಿ ವೈಸ್ ಕೇಳಿದ್ವಿ. ಇಲ್ಲಿ ಟೋಟಲ್ ಪ್ರಾಜೆಕ್ಟ್ ವೈಸ್ ಇಂತಿಷ್ಟು ಜನರು ರೈತರು ಲೀಸ್ಟ್ ಮಾಡಿ ಒಂದು ಘೋಷಣಾ ಪತ್ರ ಕೊಟ್ಬಿಡಿ, ಅಕೌಂಟ್ಗೆ ಜಮಾ ಕೊಡ್ರಿ, ಮುಗಿತ್ರಿ ಒಂದು ಘೋಷಣಾ. ಈ ರೀತಿ ಕೇಳಿದಿವ್ರಿ ನಾವು. ಅಂದ್ರೆ ಇವ್ರಿಗೂ ಪಾಪ ತೊಂದರೆ ಆಗ್ಬಾರ್ದು ಅನ್ನೋ ಲೆಕ್ಕದಾಗ ನಾವು ಅವ್ರದ್ದು ಕಾಳಜಿ ಮಾಡಿದೇವ್ರಿ. ಅವ್ರು ನಮ್ಮ ಕಾಳಜಿ ಮಾಡಿಲ್ಲ ಅಂದ್ರೆ ನಡೀತೈತಿ, ಆದ್ರೆ ನಾವು ಮಾಡಿದೇವ್ರಿ. ಇದು ನಾ ಇಷ್ಟು ಮಾಡಿದೇವ್ರಿ. ಇದನ್ನು ಆಗಿಲ್ಲ ಅಂತಂದ್ರೆ ಮತ್ತೇನೇನ್ ಹೇಳೋದು? ನನಗೆ ಬರೋಬರ 4 गोष्टी मध्ये एक तरी आम्ही अजून सर औषध जमा व्हायची की अजून करायचं. मी कागदपत्र त्यांनी बघून घेते व तुम्ही काय करायचं आधार कार्ड सगळं आम्ही दिलोय आता ऑलरेडी. आणि एवढं त्यांनी सगळं करून ನಾವು ಅಲ್ಲೇ ಕೊಟ್ಟಿದ್ದಂದ್ರೆ तुम्ही करून घेणार आहे त्यांनी काम करणार, त्यांच्या हातात सगळं आहे. तुम्ही ऍटलीस्ट घोषणा पत्र ಮಾಡ್ರಿ. ಏನಿದೆ ನೋಡೋಣ. ನಿಮ್ ಕೈಯಾಗ ಎಲ್ಲ ಐತ್ ನೋಡ್ರಿ ಸರ್, ಎಲ್ಲ ನಿಮ್ ಕೈಯಾಗ ಐತೆ. ನೀವ್ ಏನ್ ಮಾಡ್ರಿ ಸರ್, ಕೆಲಸ चालू ಮಾಡಬೇಡಿ ಇಷ್ಟ. ಎಲ್ಲಾ परिस्थिती आहे बघा शेतकऱ्यांची. म्हणजे शेतकरी काय अन्याय करून जन्माला आलाय सगळं. काय अन्याय केलाय शेतकऱ्यांनी? कुठं गेला आमच्यावर जगणार आणि आम्हाला पैची किंमत कुठं पण सरकारी ते सगळीकडे ते. ನೀವು ಘೋಷಣಾ ಪತ್ರ ಮಾಡಿದ್ರೆ ಕ್ಲಿಯರೆನ್ಸ್ ಆಗ್ತೈತಿ ನೋಡಿ, ಆಧಾರ್ ಮಾಡಿ. ಇಲ್ಲ ಅಂತಂದ್ರೆ ಅಕೌಂಟ್ ಜಮಾ ಮಾಡಿ ಕೆಲಸ ಚಾಲೂ ಮಾಡಿ. ನಾವು ಒಟ್ಟು ಬರುದಿಲ್ಲ, ಏನ್ ಒಟ್ಟು ಮಾಡಿ. ಈಗ 11
ಬಂತಂದ್ರೆ ಸರ್ ಲೆವೆನ್ ಬಿಟ್ಬಿಡ್ರಿ ಅದು ನಿಮ್ದು ಒಂದ್ ಸಾಲ ಖರ್ಚು ಮಾಡಿ. ಏನೋ ಮಾಡಕ್ ಬರಲ್ಲ ಸರ್ 11 ನೀವು ಮಾಡ್ತೀವಿ. ಕಂಪಲ್ಸರಿ 11 ಬೇಕು. ಅಂದ್ರೆ ಸರ್ ಅಂದ್ರ ಅಷ್ಟು ಸರ್ವೆ ನಂಬರ್ ಸರ್ ಅದ್ರಾಗ ಬಹಳ ಜನ ಇದಾರೆ ಸರ್. ಹಾಂ ಸರ್ ಇಷ್ಟ ಹಿಸ್ಸಾ ಸರ್ವೆ ಬೇರೆ ನಂಬರ್ ಸರ್, ಸರ್. ಹಿಸ್ಸಾ. ಹಿಸ್ಸಾಗಳು ಆಮೇಲೆ Total ಏನಾಗಿದೆ 66 ಏನೋ ಐತ್ರಿ ಅದು. 201 ಸರ್ವೆ ನಂಬರ್ ಬಂತು ಈ ಟೋಟಲ್ 18 ಎಕರೆ ಒಳಗೆ ಹಾಂ ಸರ್ ಟೋಟಲ್ ನಾವು 13 ಎಕರೆ 30 ಗುಂಟೆ ಖಾಸಗಿ ಜಮೀನು ತಗೊಳ್ಳೋದು 4 ಎಕರೆ 23 ಗುಂಟೆ ನಮ್ದು ಗೌರ್ಮೆಂಟ್ ಲ್ಯಾಂಡ್ ಇದು 13 ಎಕರೆ ಒಳಗೆ 99 ಜನ ಇದಾರೆ ಸರ್. ಅದಕ್ಕೆ ನಾವೇನ್ ಮಾಡಿದ್ವಿ ಸರ್ ಅವರು ಎಲ್ಲಾ ಪುಡಿನ ಆಗಿಲ್ಲ ಸರ್. ಅದ್ರ ಸಲುವಾಗಿ ನಾವೇನ್ ಮಾಡಿವಿ ಅದನ್ನ ಲೆವೆನಿ ಮಾಡಿಸಿದೇವಿ ಸರ್. ಈಗ ಆನ್ಲೈನ್ ನಾಗ ಅರ್ಜಿನೂ ಸಹಿತ ಅವ್ರು ಆಗಕ್ಕೆ ಯಾರು ಮುಂದೆ ಬರ್ಲಿಲ್ಲ. ಅದಕ್ಕೆ ನಾವು ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿವಿ. ಹಾಂ ಸರ್ ಅದು ಹಾರ್ಡ್ ಕಾಪಿ ರೆಡಿ ಇದೆ. ಅದನ್ನ ಆನ್ಲೈನ್ ನಾಗ ಲೆವೆನಿ ಜನರೇಟ್ ಮಾಡ್ಬೇಕು. ಸರ್ವೇರ್ ನಾಳೆ ಇವತ್ತು ಅಲೌಟ್ ಆಗ್ತೈತಿ, ಅವ್ರು ಮಂಡೇ ಕೊಡ್ತೇನೆ ಅಂತ ಹೇಳ್ತಾರೆ. ಹಾಂ ಸರ್ ಅದಾದ್ರೆ ಅದ್ರಾಗ ಎಷ್ಟು ಮಂದಿ ರೈತರು ಬರ್ತಾರಲ್ಲ ಅವ್ರದೆಲ್ಲ ಕೂಡಿಸಿ ಒಂದು ಪಾಯಿಂಟ್ ಅಕೌಂಟ್ ಕೊಡ್ಬೇಕು ಸರ್. ಆಮೇಲೆ ಅವ್ರದ್ದು ವಾಟ್ಸಪ್ ಕೊಡ್ಬೇಕು, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟು ಉಳಿದಿದ್ದು ಬಿಕ್ಕಿ ಡಾಕ್ಯುಮೆಂಟ್ ನಾವು ತಗೊಂಡ್ ಮಾಡ್ಕೊಡ್ತೀವಿ. आता आम्ही नाईक सर जरी सांगतील तसं यांनी जर सांगतील तसं आम्ही करूया. नाही नाही, माझं नाही, मला ते रहितांची तुमच्या सहमती झालंय, माझं सहमती. मला म्हणून एकटा तुम्ही हे बोट करू नका. नाही तुम्ही नाही तुमच्या त्यांनी सगळ्यांची बघणे सहमती तुम्ही नाही त्यांनी बघणे अधिकारी लोकांना विचारलं तुम्हाला विचारणार तुम्हाला जबाबदार मला फक्त विश्वासात घ्या. ನಮ್ದು ಆಗಿದೆ, ನಮ್ ಇದ್ರಲ್ಲಿ ಬರ್ತಾ ಇದೆ. ನಮ್ MD ಅವರಿಂದ ನೀವು ಬಿಲ್ ಯಾಕೆ ನೀವು ತಗೊಂತ ಇಲ್ಲ, ಪೇಮೆಂಟ್ ಯಾಕೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಪ್ರೆಷರ್ ಐತಿ. ಬಟ್ ಏನಾಗಿದೆ, ಲೆವೆನಿ ಪೋಡಿ ಇವೆಲ್ಲ ಡಾಕ್ಯುಮೆಂಟ್ ರೆಡಿ ಆಗಕ್ಕೆ ಈಗ ನಮ್ಗೆಲ್ಲ ADLR ರೆಡಿ ಮಾಡ್ತಾ ಇದಾರೆ. ಕೆಲವು ಪ್ರೊಸೆಸ್ಗೆ ಡಿಲೇ ಆಗ್ತಾ ಇದಾವೆ. ಲೆವೆನಿ ಪೋಡಿ ಆಗ್ತಿದ್ದಂಗೆ ಇವ್ರ ಕಡೆ ಆಧಾರ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಜಾಯಿಂಟ್ ಅಕೌಂಟ್ ತಗೊಂಡು ನಾನು ಸಬ್ಮಿಟ್ ಮಾಡಿದ್ರೆ ಪೇಮೆಂಟ್ ಆಗ್ತವೆ. ಅಷ್ಟೇ ಅಷ್ಟೇ. ಎಲ್ಲ ಮಂದಿಗೆ ಭಾಳ ಟೈಮ್ ಹಿಡಿಯುತ್ತೆ. ರಿಕ್ವೆಸ್ಟ್ ಈಗ ಏನಾಗಿದೆ, ಅವ್ರ ಮೊಬೈಲ್ ಹಾಕಿ 1 ವರ್ಷದಲ್ಲಿ इल्ले ಕುಂತಾರೆ. मळेगाला मग स्टार्ट झालं मग सर त्यांना पण काळजी नव्हती. त्यांनी एवढा काळजी जर केली असते, आज शेतकरी इथे धरण उभे राहिलं असतं. शेतकऱ्यांची जर काळजी केली असते, जे घेणारे आणि बांधणारे, तर आज इथं धरण उभे राहिलं असतं. पण त्यांनी आमची काळजी केली नाही. त्यांनी काय जमीन कुणाची कोण काय ह्याला काय अर्थ आहे काय? ಮಾಡ್ಬೋದು ಅದು ಒಂದು ಅಂಶ. हम अनपढ़ है करके फंसाओ मत हमको. इधर भी ज्ञानी लोग है. अनपढ़ है ಸರ್ ನೋಡ್ರಿ, ಇನ್ನ ನಿಮಗ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ನಿಮ್ಗ ಕ್ಲಿಯರೆನ್ಸ್ ಇಲ್ಲ, ಆಮೇಲೆ ನಿಮ್ಗ ಕ್ಲಿಯಾರಿಟಿ ಇಲ್ಲ. ಕ್ಲಾರಿಟಿ ಹಂಗೇನಿಲ್ಲ ನಮ್ಗೆ ಡಾಕ್ಯುಮೆಂಟೇಶನ್ ಇಲ್ರಿ ಸರ್, ಸರ್ಕಾರ ಸರ್ ನೋಡ್ರಿ ವಿಷಯ ಹಂಗಲ್ರಿ. ಈ ಸರ್ಕಾರ ಸಲುವಾಗಿ ಮೊನ್ನೆ ತೋರ್ಸನೇ ಇವ್ರು ಬಂದಿದ್ರು ನಮ್ಮ ಆಫೀಸಿಗೆ. ನಾವು ನಮ್ಮ ಎಕ್ಸ್ಕ್ಲೂಸಿವ್ ಇದು ಲ್ಯಾಂಡ್ ಅಕ್ವಿಸಿಷನ್ ಪೇಮೆಂಟ್ ರಿಲೀಸ್ ಆಗಿ ನಮ್ಮ ಟ್ರೆಜರಿ ಅಕೌಂಟ್ ಅಲ್ಲಿ ಬಂದಿದೆ. ಅದೀಗ ಸರ್ ಇವ್ರಿಗೆ ಇಂಟಿಮೇಷನ್ ಮಾಡದೆ ಮತ್ತೆ ಲ್ಯಾಂಡ್ ಇಂಟಿಮೇಷನ್ ಯಾವಾಗ ಬಹಳ ಸಲ ಈಗ ನಡೆದ ಸರ್ ಅದು. ಇಲ್ಲ ಸರ್ ಯಾವುದು 11 ಮತ್ತೆ ಇದು 11 ನೋಟಿಸ್ ಸರ್, ನೋಟಿಸ್ ಇಶ್ಯೂ ಮಾಡಿರಿ. 11 ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೋಟಿಸ್ ಕೊಟ್ರಿ. ಸಲುವಾಗಿ ಎಸಿ ಕಡೆಯಿಂದ ಮೀಟಿಂಗ್ ಮಾಡಿಸಿ ಎಲ್ಲ ಏನಿದೆ ಬೇಕಾಗಿತ್ತು ಎಲ್ಲ ಐತಿ. ಡೈರೆಕ್ಟ್ ನೇರ ಕರೆದಿರಿ. ಪ್ರೊಸೀಜರ್ ಆಯ್ತು ಅದರ ನಡುವಲ್ಲಿ 11 ಅದು ಲ್ಯಾಂಡ್ ಅಕ್ವಿಸಿಷನ್ ರೆಗ್ಯುಲರ್ ಪ್ರೊಸೆಸ್. ಅದಾದ್ರೆ ನಾವು ಪೇಪರ್ ಗೆಜೆಟ್ ಎಲ್ಲ ಬರ್ತಾವೆ. ಹಾಂ ಸರ್ ಅದು ಟೈಮ್ ಕನ್ಸ್ಯೂಮ್ ಆಗತ್ತೆ ಅಂತ ಹೇಳಿ ನಾವು ಡೈರೆಕ್ಟ್ ಪ್ರೊಸೀಜರ್ ಹೋಗಿ. ಹಾ ಡೈರೆಕ್ಟ್ ಬಂದಿರಿ ಸರ್. ಮತ್ತೆ ಈ 1 ಇಯರ್ ದಲ್ಲಿ ಎಲ್ಲ ರೈತರಿಗೂ ಇಂಟಿಮೇಷನ್ ಕೊಡಬಹುದಿತ್ತಲ್ಲ ಸರ್. ನೀವು ಎಲ್ಲ ದಾಖಲೆ ಸರಿ ಮಾಡ್ಕೊಳ್ಳಿ. ನಮ್ದು ಅಮೌಂಟ್ ರಿಲೀಸ್ ಆಗಿದೆ ಈಗ. ಅದೇ 11-15 ಎಲ್ಲ ಮಾಡೋದಾದ್ರೆ ಅದು ಅವಾರ್ಡ್ ಆದ್ಮೇಲೆ ನಿಮ್ದು ಕರೆಕ್ಟ್ ಸರ್, ನಾವು ಒಪ್ತೀನಿ. ನಿಮ್ ಪ್ರೊಸೀಜರ್ ಪ್ರಕಾರ 1 ಇಯರ್ ಆಯ್ತು. ನೀವ್ ಹೇಳಿದ ಪ್ರಕಾರ 1 ಇಯರ್ ಈ ಪ್ರೊಸೀಜರ್ ಪ್ರಾರಂಭ ಆದಾಗ ಇಂತಿಷ್ಟು ಜನ ರೈತರು ನಿಮ್ಮ ಅಕ್ವಿಜೇಷನ್ ಆಗ್ತೈತಿ ಅನ್ನೋದು ನಿಮ್ಗೆ ಮೊದ್ಲಿಗೆ ಗೊತ್ತಾಗ್ಬಿಡತ್ತ. ನೀವು ಪ್ಲಾನ್ ಮಾಡ್ಕೊಂಡಾಗ ಆ ರೈತರದ್ದು ಏನ್ ಸಮಸ್ಯೆ ಐತಲ್ಲ ಅದನ್ನ ನೀವು AC ಮೀಟಿಂಗ್ ಅಲ್ಲಿ DC ಮೀಟಿಂಗ್ ಅಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ ಅಂತ ನನ್ ಪ್ರಶ್ನೆ. ಇಲ್ಲ ಸರ್, ಒಂದು ಐತಿ ಸರ್ ಕೊಟ್ಟಾರ ಸರ್. ಅವರು असंच आहे. ಡೈರೆಕ್ಟ್ ಪರ್ಚೇಸ್ DC ಮೀಟಿಂಗ್ ತೊಳಗಿಂತ ಮುಂಚೆ ಒಂದ್ 3-4 ಸಾರಿ ಮೀಟಿಂಗ್ ಅಲ್ಲೇ ಮಾಡ್ಯಾರ. ಎಲ್ಲರೂ ಕರಿ ಸರ್, ಎಲ್ಲರಿಗೂ ವಿಷಯ ಗೊತ್ತದ. ಅದಾದ್ಮೇಲೆ ಇಲ್ಲಿ ಹೇಳ್ರಿ, DC ಅವರು ಮೀಟಿಂಗ್ ಮಾಡ್ತಾನೆ ಇರ್ತಾರೆ. ಅವ್ರು ವರ್ಷ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮಾಡ್ಕೊಡ್ರಿ ಸರ್. ಪ್ರೊಸೀಡಿಂಗ್ಸ್ ಮಾಡ್ಕೊಡ್ರಿ. ಪ್ರಾಜೆಕ್ಟ್ ಸಲುವಾಗಿ separate ಆಗಿ ಮಾಡ್ರಿ ಸರ್. ಮತ್ತೆ ಅವ್ರಿಗೆ ಅದು ಅದ್ರ ಅಲ್ಲಿ ಅವ್ರಿಗೂ ಗೊತ್ತಿದೆ ಸರ್. ಅವರು ಗಮನಕ್ಕೆ ಹೋಯ್ತು ಪ್ರೊಸೀಡಿಂಗ್ಸ್ ಮಾಡಿ. ಸರ್ ರೈತರಲ್ಲಿ ಕ್ಲಿಯರ್ ಆಗಿ ಹೇಳಿದಾರಲ್ರಿ, ನಮ್ಮ ಅಕೌಂಟ್ ಅಲ್ಲಿ ಜಮಾ ಆಗೋ ಮಟ್ಟ ನಾವು ಕೆಲಸ ಮಾಡಕ್ आमचं काही तक्रारच नाही. ನಮ್ದು ಅಲ್ಲಿ ಒಂದು ಬಂದಿರೋದು ಸರ್. ಈಗ ಪ್ರೊಸೀಡಿಂಗ್ಸ್ ನೀವು ಎಷ್ಟು ಹೇಳಿದ್ರೆ ಅದು ಏನೈತ್ರಿ, ರೈತರು ಹೇಳಿದ್ದು ಮೆನ್ಷನ್ ಐತ್ರಿ. ನಾವಿದ್ರೆ ಕೊಡ್ರಿ ಒಂದು ಕಾಪಿ. ಪ್ರೊಸೀಡಿಂಗ್ಸ್ ಒಳಗೆ ಏನೇನ್ ಆಗೈತೆ ಅನ್ನೋದು DC ಟರಾವ್ ಏನ್ ಮಾಡ್ಯಾರ ಕೊಡ್ರಿ ಒಂದು ಕಾಪಿ. ರೈತರು ಏನ್ ಹೇಳ್ಯಾರ, ನಮ್ಗೆ ಹೇಳಿಕೆಗಳು ಬೇಕ್ರೆ. ಇವ್ರ ಏನ್ ಹೇಳತ್ತಾರ್ರಿ, ನಾವು ಇಲ್ಲಿ ಯಾವ್ದೇ ರೀತಿಯಾದ ನಮ್ಮ ಅಕೌಂಟ್ ಜಮಾ ಮಾಡುವ ಕೆಲಸ ಇಲ್ಲಿ ಯಾವ್ದೇ ರೀತಿ ಕಾರ್ಯಗತ ಆಗಬಾರ್ದು ಅನ್ನೋದು ಐತ್ರಿ ಅವ್ರ ಡಿಮಾಂಡ್. ಮತ್ತೆ ಅದನ್ನ ಹೇಳಿದಾಗ ಅದ್ ಡಿಮಾಂಡ್ ಪ್ರಕಾರ ನೀವು ಫುಲ್ಫಿಲ್ ಮಾಡ್ಬೇಕ್ರಿ.
ನೀವು 11ನೇ ಸ್ಕೆಚ್ ಯಾವತ್ತೂ ಹಾಕಿತ್ತು ಸರ್. ನೀವು ಸರ್ವೆ ಫಸ್ಟ್ ಮಾಡಿದ್ರಲ್ಲ ಅವತ್ತೇ ಮಾಡಿ ಬಿಡ್ಬೇಕಿತ್ತು. ಸರ್ ಇದು ಲೆವೆನಿ ಮಾಡಕ್ ಸರ್ 99 ಜನ ಅದಾರ ಸರ್. ಒಬ್ರು ಸೈನ್ ಮಾಡಕ್ ಒಪ್ಕೊಳ್ಳಿಲ್ಲ ಸರ್. ಒಂದ್ 30 ಜನ ಸೈನ್ ಮಾಡಿದ್ರು ಸರ್. ಅದಾದ್ಮೇಲೆ ಈಗ ಮೊನ್ನೆ 30 ಮಂದಿ ಇದಾರೆ ಕ್ಲಿಯರ್ ಆಯ್ತು ಸರ್. ಎಲ್ಲ ಅವಿದ್ದು ಎಲ್ಲರೂ ಮಾಡ್ಬೇಕ್ರಿ. ಅಷ್ಟು ಮಾಡ್ಬೇಕು ಸರ್. ಅವ್ರಿಗೆ ಈ मराठी मध्ये पळवट म्हणतात. ಟೋಟಲ್ याला पळवट म्हणतात. म्हणजे तुमच्याकडनं काम राहिलं आणि काय तर सांगायला आता त्या दिवशी तर तिथं एवढी माणसं आली, सगळे लेडीज गावामध्ये फिरतात. तलाठी आणल्याने आणि सह्या घेतल्याने आणि ते कागद तुझे कचऱ्यातून टाकल्याने त्याची फोडी नाही काय नाही. आता परवाची फोडी टाकलेला आहे. याला मंदिर शेतकरी तुम्ही फसवणार शेतकऱ्यांना, एवढं आम्हाला नक्की माहित आहे. 253/13 यार कोणाचे हो मातृच होत आहे. चोते आलेत काय बाबा ए नारायण चोते ಕೊಡಿ ಎಲ್ಲ ಮಾಡ್ಸಿದ್ರಿ. ಮಾಡಿಸ್ತಾ EDL ಅವರು ರೆಡಿ ಮಾಡ್ಯಾರ ಸರ್. ಮಾಡ್ತಾ ಇದಾರೆ. ಅದು ಹಾರ್ಡ್ ಕಾಪಿ ರೆಡಿ ಇದೆ ಸರ್. ಆನ್ಲೈನ್ ದಲ್ಲಿ ಅದು ಅಪ್ರೂವ್ ಬರ್ಬೇಕಂತ ಬಂದ ತಕ್ಷಣ ಅದು ಸೋಮವಾರ ಬರ್ತದಂತೆ. ಆಗ ಅವರು ಅದು गवता भी बात करला निघा लोकांनी. पाणी हे नक्कीच एक महिन्यानं कमी पडणार. होय पण तुझं मत काय आहे? माझं बघा की ते केवढं चांगला आमचा कट्टा होता, पाणी केवढं होतं त्यात. आता गेलं तर गावच्या लोकांनी थोडं दिले. माणसं काय येऊन पितील थोडा बिस्लरी नंतर काय तर जनावरच ना काय. ते साहेबांनी जरा विचार काय म्हणतात, काय डिसिजन घेतल्याने त्यांनी काय सगळं पैसे तयार आहेत तुमचे, त्याच्यात कशावर अडकले पेपरावर काय काय अडकले सगळे पैसे त्यांनी अकाउंटला यात त्यांच्या ऑफिसच्या 10 वेळा ऑफिस मध्ये गेल्यावर ते समोर येत त्यांनी तुमच्या अकाउंटला पैसे आले, अकाउंटला पैसे आले. तुमचं क्लिअर नाही कागदपत्र, ते क्लिअर करून द्यावा द्याल. कोण आम्ही करून घेतलं का त्याने आमचे हाल काय होतील बघा पुढे. आता 4-5 महिने पुढचे इथनं पुढे काय हाल होतील आमच्या पाण्याचे. म्हशी असल्यांचे, गोरं असल्यांची. तसं बघितलंच का नाही, किंवा मला धरणच नको आहे. काय गरज नाही धरणाची. केवढा चांगला कटा आम्हाला बघितल्यावर केवढा आराम होते. काय म्हणत तुम्ही त्या पैसे एवढे पैसे घालतो, बहीण पैसे एवढे घालतो म्हटल्यानंतर माझी जाऊन द्या, तुझी जाऊन दे. हे खाल करे बाबा, हे काय हे तुझं खाल करते. बोला काय हाल होतील आमचे आता 4 महिने पुढच्या पुढे काय बी पाणी नाही तिथे कट्यात. ते तरी की तुझ्या घराने हंडी गुण हे म्हशी गोरगुण कुठे जाणार, काय करणार. जाते पुढारी लोकांच्या घराने आष्टीच्या भोईचं आम्ही पाणी नेलेलं आहे आणि ते पण पाणी आता धरणाला जायलं काय माहितीये का नाही. होय होय लोकांनी त्यावेळेला नेलेले आहेत पाणी काय. हा आष्टीची भाव म्हणत होते एवढा मला माहित आहे. आष्टीच्या भावी पाणी आणलो आणि शेवटी तीच परिस्थिती येणार. त्यांनी बी दिले तर मिळणार आम्हाला पाणी, नाही तर नाही. त्यांनी बी धरणाला द्यायला आता पाणी. कट्टा होता त्याच्यामध्ये आता पाणी पूर्ण सरलेलं आहे. गावात पाण्याची सगळी एक सुद्धा बुंदची काय हे नाहीये. आता गोरं वगैरे घेऊन जायचं, धुवायचं म्हणा, पाणी पाजवायचं. मशियाना तर काय ते विषयच नाही आहे. मशियाना थांबायच नाही तिथं. तर सगळे शेतकरी लोकांच्या म्हशी आहेत, गोरं आहेत. आता ते शेतकरी लोकांच्या मशिया सगळ्या अधिकाऱ्यांच्या ह्याच्यामध्ये ऑफिसमध्ये नेऊन बांधण्याची परिस्थिती आहे. बरोबर, त्याच्याशिवाय काही उपाय नाही आहे. तर सगळं पाणी सोडून सगळं खाली केलेत आमचा कट्टा पुरा पूर्ण. तर त्या तलावामध्ये पाणीच नाहीये. पक्ष्यांना प्राण्यांना कोणाला नाही पाणी येतात. निसर्गाचा तलाव. मी एक कुणाकडं तर मागून पाणी पिऊ शकतो, खरं ते जनावर काय करणार. बरोबर, जंगलात जनावर रोंदेत किंवा पाणी पक्षी प्राणी रोंदेत काही कुणाला मिळत नाही. गावामध्ये पाण्याचा भरपूर प्रॉब्लेम आहे काय. आणि ह्यांनी पाण्याचा प्रकल्प राबवले ती चांगली गोष्ट आहे. खरं आमच्या गावाला पहिला पाणी कुठून मिळणार हे पहिला आम्हाला पाहिजे. आमच्या गावामध्ये आता सध्याला पाण्याची भरपूर म्हणजे भरपूर कमतरता आहे. एक थेंबा सुद्धा पाणी नाही आहे त्याच्यामध्ये. कट्ट्यामध्ये एक थेंबा सुद्धा पाणी नाही आहे. आम्ही काय करायचं, कुठं जायचं. आता आमच्या बायका मुलांनी हंडे घेऊन पाणी आणल्याशिवाय निर्वाह नाही आम्हाला. आता कुठून आणायचं ते पाणी, ते हाणायला सुद्धा आम्हाला चान्स नाहीये. मग आम्ही कसं काय करायचं. सरकारने याचा काय तर आम्हाला मोबदला आणि नियोजन याचं काय तर केलं पाहिजे.
अशी आमची विनंती आहे सरकारकडे. 1 वर्ष झालं आता आमच्या जमिन्या सगळ्या कोरून वगैरे सगळं काम चालू करून 1 वर्ष झालेलं आहे आणि आमच्या जमिनीचा नकाशा पूर्ण बदललेला आहे आता आणि आम्ही आमचे पैसे द्या तेव्हा काम चालू करा म्हणालो, तरी यांच्या आता वरचेवर मिटिंग चालू आहेत आणि त्याचं काहीच सुद्धा एक हे सुद्धा नाही आहे. मग आम्ही काय करायचं तरी काय. आप वो बोलता है नहीं मेरा इधर है, मैं बोलता हूँ इधर है। ऐसा वो होने के बाद वो हुआ तो सॉल्व होने वाला है, जब तक एलियन में फोड़ी नहीं होता है ना तब तक सॉल्व नहीं होता है। कौन बात करता है हमारा पंचमंडल में ऐसा निर्णय ಕೆಲಸ ಇದು ಚಲೋ ಪ್ರಾಜೆಕ್ಟ್ ಅಂತ ಹೇಳಿದೆ ते चांगलं काम आहे काय तुमच्या मनात कसं आहे तुम्हाला दुःख आहे का ते तुम्हाला चांगला प्रोजेक्ट म्हणून दिसते आम्हाला आम्ही सांगतो पैसे घातलं तर ते बरोबर आहे. पैसे घालायचं काम करणं म्हणजे दुःख आहे. ಬರೋಬರ್ ಮುಗಿತು. ಈಗ ಮುಂದೆ ಏನ್ ಮಾಡೋ ಸರಿ ನೀವೇ ಹೇಳ್ಬೇಕು. ನಾವೊಂದು ಚರ್ಚೆ ಮಾಡಿದೆವು ಏನಂತಂದ್ರೆ ಅಲ್ಟಿಮೇಟ್ಲಿ ಇವ್ರಿಗೇನ ಹಣದ ವಿಷಯದಲ್ಲೇ ಆಗೈತಿ. ಇಲ್ಲಿ ತಪ್ಪು ಇವ್ರದ್ದು ಐತ್ರಿ ಇಲ್ಲ ಅಂತೇಳಿ. ಆಕ್ಚುಲಿ ಖರೀದಿ ವಿಕ್ರಿ ಅನ್ನೋ ಕಾರ್ಯಕ್ರಮ ಏನೈತಲ್ಲ ಅದ್ರಾಗ ಯಾವ ಖರೀದಿ ಕೊಡ್ತಾನೋ ಅವ ಕಾಗದ ಪತ್ರ ಸರಿಪಡಿಸ್ಬೇಕು ಅಂತ. ನಿಮಗೂ ನಾವು ಧನ್ಯವಾದ ಹೇಳ್ಬೇಕು. ಯಾಕಂತಂದ್ರ ನೀವು ಮುತುವರ್ಜಿ ವಹಿಸಿ ಅವ್ರದ್ದು ಯಾಕಂತ ಇಲ್ಲೂ ಹಲವಾರು ಸಮಸ್ಯೆಗಳ ಅಣ್ಣ ತಮ್ಮದಿಗಳದ್ದು ಅವ್ರದ್ದು ಇರೋ ಸಮಸ್ಯೆ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ರಿ. ಬಟ್ ಯಾಕೋ ಏನೋ 1 ವರ್ಷದಿಂದ ಮಾಡಿದ್ದು ಹೋದ್ರೆ ಇಷ್ಟು ದಿನ ಸಾಲ್ಯೂಷನ್ ಆಗಿತ್ತು, ಸಂಬಂಧ ಬರೋದಿಲ್ಲ. ಈಗ ಕೆಲಸ ಚಾಲೂ ಮಾಡ್ಬೇಕು ಮಾಡಬಾರ್ದು ಅನ್ನೋಂಥ ವ್ಯವಸ್ಥೆಗೆ ಬಂದ್ಬಿಟ್ಟೈತಿ. ಆಯ್ತಲ್ಲ ಹಣ ಅಂದ್ರೆ ಈಗ ನೀವೇನ್ ಮಾಡ್ತೀರಿ ನಿಮ್ ಲೆಕ್ಕ ಮಾಡ್ತೀರಿ. ನಮ್ ಜನ ಏನ್ ಮಾಡ್ತಾರೋ ಹಳೇದಲ್ಲಿ ಇಲ್ಲ ಆತವಾಡದ ರೆಫರೆನ್ಸ್ ಇಟ್ಕೊಂಡು ನಮ್ಗ್ ಸರ್ಕಾರದವ್ರು ಮೋಸ ಮಾಡ್ತಾರೋ ಅನ್ನೋಂಥ ಲೆಕ್ಕದಲ್ಲಿ ನಾವು ನಿಂತೇವೆ. ರೈತರು ಏನ್ ಮಾಡಿದಾರು, ಸರ್ಕಾರ ಅಲ್ಲಿ ಅಥವಾಡದಾಗೆಲ್ಲ ಸಮಸ್ಯೆ ಮಾಡೈತಪ್ಪ, ಮತ್ತೆ ಒಂದ್ ಅಧಿಕಾರಿ ಬಂದ ನಂತರ ಮತ್ತವ್ರು ಬರ್ತಾರ, ಒಂದ್ MLA ಸಾಹೇಬ್ರು ಬಂದ ಮತ್ತವ್ರು ಬರ್ತಾರ, ನಿಕ್ಕಿಲ್ಲ. ನಾಳೆ ನಾವು ಯಾರ ಹತ್ರ ಕೇಳೋದು ಅನ್ನೋಂತ ಆ ರೆಫರೆನ್ಸ್ ಮೇಲೆ ನಿಮ್ ಮೇಲೆ ಸಂಶಯ ಮಾಡ್ತಾರ. ಅನ್ಯತಾ ನೀವು ಸಂಶಯ ತಿಳ್ಕೊಬೇಡ್ರಿ. ನಿಮ್ಮ ಮೇಲೆ ಯಾರು ಸಂಶಯ ಮಾಡ್ತಿಲ್ಲ, ನೀವು ಮಾಡ್ತಿರೋ ಕೆಲಸ ಚಲೋದೇ ಕೆಲಸ ಅಂತ ಹೇಳಿ ನಾವು ಧನ್ಯವಾದ ಹೇಳ್ತಾರೆ. ಈ ಪುಣ್ಯಾತ್ಮರು ಹೇಳಿರಲ್ಲಿಗೆ ಹಂಗ ಧನ್ಯವಾದ ಹೇಳ್ತಾವು. ಆದ್ರ ಈಗ ಸಮಸ್ಯೆ ಬಗೆಹರಿಸೋ ಅಂತಂದ್ರೆ ಒಂದು ಈಗೆಲ್ಲ ಇವ್ರ ಹತ್ರ ಮಾತಾಡದ ಪ್ರಕಾರ ಒಂದು ಅವ್ರಿಗೆ ಕ್ಯಾಶ್ ಬರ್ಬೇಕು ಅನ್ನೋದು. ಕ್ಯಾಶ್ ಬರೋದಂತಂದ್ರೆ ಸಮಸ್ಯೆ ಲೆವೆನ್ಯೂ ಆಯ್ತು. ಯಾವ ತನಕ ಲೆವೆನ್ಯೂ ಮುಗಿತ ಸರ್ ಅದು ನಿಮ್ದು ಖರೀದಿ ಪ್ರಕ್ರಿಯೆ? ಅವ್ರ ಹಣ ಯಾವಾಗ ಜಮಾ ಆಗ್ತೈತಿ? ಅದ್ ಏನೂ ಕಾಗದ ಪತ್ರ ಬೇಕಾಗಿಲ್ಲ, ಅವ್ರಿಗೆ ಹಣ ಜಮಾ ಆಗೋದಷ್ಟೇ ಬೇಕಾಗಿತ್ತು. ಬಟ್ ಎಲ್ಲಾ ಕೆಲಸ ಇವರೇ ಮಾಡ್ಕೊ ಬರ್ಬೇಕಾಗಿತ್ತು. ಅದು ಅವ್ರ ಪರವಾಗಿ ನೀವು ಮಾಡ್ತಾ ಇದ್ರಿ. ಚಲೋ ಪ್ರಾಜೆಕ್ಟ್ ಅಂತ ಆಯ್ತಲ್ಲ, ಚಲೋ ಪ್ರಾಜೆಕ್ಟ್ ಅಂತ ನೀವು ಮಾಡ್ತಾ ಇದ್ರಿ. ಈಗ ಮುದ್ದಾ ಬಂದಿರೋದು ಅವ್ರು ಯಾಕಂತ ನಾವು ಜಾಯಿಂಟ್ ಅಕೌಂಟ್ ಸರ್ವೆ ನಂಬರ್ದಲ್ಲಿ ಕೇಳಿದ್ವಲ್ಲ, ಅದಕ್ಕೂ ನಾವು ವಿಚಾರ ಮಾಡಿ ನೋಡಿದ್ವಿ. ನಾಳೆ ಅವ್ರು ಅಣ್ಣತಮ್ಮದಿಗಳು ಜಗಳ ಆಡೋದು ಕಡ್ದಾಡ್ಬೋದು. ಆಯ್ತಾ, ಅದನ್ನು ಬೇಡ. ಈಗ ಒಂದು ಸಲ ಅಂತಂದ್ರೆ ನಿಮಗೆ ಜಟ್ಪಟ್ಟು ಅವರು ಕೆಲಸ ಪ್ರಾರಂಭ ಆಗ್ಬೇಕು ಅಂತಂದ್ರೆ ಒಂದು ಹಣ ಬರ್ಬೇಕ್ರಿ. ಇಲ್ಲಾಂದ್ರೆ ಎರಡನೇ ಪರಿಹಾರ ಇದೆ ಹೇಳ್ಯಾರ, ಯಾವುದು ಜಾಯಿಂಟ್ ಪಂಚ್ ಕಮಿಟಿ ಒಳಗೆ ಹಣ ಜಮಾ ಇಡಬೇಕು. ಯಾಕಂದ್ರೆ ವಿಶ್ವಾಸ ಪ್ರಶ್ನೆ ಅದು. ಇದು 2 ಪ್ರಕಲ್ಪ ಅವ್ರು ಇಟ್ಟಿದ್ದಾರೆ. ಯಾಕಂದ್ರೆ ಜಟ್ಪಟ್ ಕೆಲಸ ಚಾಲು ಹೋಗ್ಬೇಕು, ಇವತ್ತೇ ಕೆಲಸ ಚಾಲು ಹೋಗ್ಬೇಕಂದ್ರೆ ಅದಿಲ್ಲ. ಹಣದ ವಿಷಯನೇ ಮುಖ್ಯ ಅದ. ಅಲ್ಲಿ ಒಂದು ವೈಯಕ್ತಿಕ ಸಮಸ್ಯೆ ಐತಿ, ಇಲ್ಲ ಜಾಯಿಂಟ್ ಅಕೌಂಟ್ಗೆ ಪಂಚಮಂಡಳಿ ಮಾಡಿಡ್ರಿ, ಅದ್ರಲ್ಲಿ ಸಾಹೇಬ್ರು ನೀವು ಯಾರು ಒಬ್ರು ಅದ್ರಲ್ಲಿ ಇರ್ರಿ ಅಂತ. ಯಾಕಂದ್ರೆ ಮತ್ತೆ ನಾಳೆಗೆ ನೀವು ಸೂಪರ್ವಿಷನ್ ಆಗಿ ಇರ್ರಿ ಅಂತ ಅವ್ರದ್ದು ಡಿಮಾಂಡ್ ಐತಿ ನೋಡಿ. ಇದು ವಿಷಯ ಅದು. ಇದು ಹೊರತಾಗಿ ಒಂದ್ ವೇಳೆ ನೀವೀಗ ಹೇಳಿದ್ರ ಸೋಮವಾರ ದಿನ ಐತೆ ಕಿಶನ್ ಅವ್ರೆ, ಸೋಮವಾರ ಮಂಗಳವಾರ ಮಟ್ಟ ಆಗ್ತೈತೆ ಅಂದ್ರೆ ಕೆಲಸ ಎಲ್ಲ ಯಾವಾಗ ಆಗ್ತದೆ ಅಂತ ಹೇಳಿದ್ರಿ ಸರ್? ಇದು ಒಂದು ಸರ್ವೆ ನಂಬರ್ 201 ಸೋಮವಾರ ಲೆವೆನಿ ಇಶ್ಯೂ ಮಾಡ್ತೇನೆ ಅದ್ರ ಹತ್ತಿರ ಮಂಗಳವಾರ ಆಗ್ಬೋದು. ಅದ್ರಾಗ ಲೆವೆನಿ ಒಳಗೆ ಎಷ್ಟು ಜನ ಓನರ್ ರೈತರು ಬರ್ತಾರಲ್ಲ ಸರ್, ಅಷ್ಟುದು ಒಂದು ಜಾಯಿಂಟ್ ಅಕೌಂಟ್ ಮಾಡಿ ಕೊಡ್ಬೇಕು. ಅವ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಡ್ಬೇಕು. ಅಲ್ಲ ಅದು ಮಾಡ್ತಂದ್ರೆ ಈಗ ನಾನು ಹೇಳ್ದೆ ಕರೆಕ್ಟ್ ಅದ್ರ ಬಗ್ಗೆ ವಿಚಾರ ಮಾಡಿದೆ. ಇವ್ರು ನಿಜವಾಗಿ ಹೊಡೆದಾಡ 1-2 ಕೊನೆ ಆಗ್ತದೆ. ಯಾಕೆಂದ್ರೆ ಅವ್ರದ ಸಮಸ್ಯೆ ಏನಾಗತ್ತೈತ್ರಿ, ನೀವು ಬೌಂಡ್ರಿ ಫಿಕ್ಸೇಷನ್ ಏನಾಗತ್ತೈತಿರ್ಲ ಈಗ ಲೆವೆನಿ ಆಗ್ಬೇಕಂದ್ರ ಈಗ ಕಬ್ಜಾ ಏನಾಗೈತ್ರಿ, ಸ್ವಲ್ಪ ಆ ಕಡೆ ಸರದಿರುತ್ತಾರು ಅಥವಾ ನಂದು ಈಗ 1.5 ಎಕರೆ ಐತಿ ಅನ್ನೋದು ಹೇಳಿಕೆ ಒಳಗ ಐತ್ರಿ. ಬಟ್ ಆದ್ರೆ ಏನೈತಿ ಪ್ರಾಬ್ಲಮ್ ಐತಿ ಅವ್ರದ್ರ ಆಸಾಮ್ರೊಳಗ. ಅದಕ್ಕೆ ನೀವು ಲೆವೆನಿ ಮಾಡಿದಾಗ ಅವ್ರಿಗೂ ಇನ್ನೊಂದು ಕನ್ಫರ್ಮೇಶನ್ ಸಿಗುತ್ತೆ. ಇದೇನೇ ಇರ್ಲಿಲ್ಲ, ಒಟ್ಟೆ ಅವ್ರದ್ದು ಹಣದ ವಿಷಯದ ಐತೆ. ನೀವು ಅದು ಇದ್ರ ಪ್ರಕಾರ ಹಿಸ್ಸಾ ಪ್ರಕಾರ ಒಂದು ಜಾಯಿಂಟ್ ಅಕೌಂಟ್ ಮಾಡಿ ಇಡೋದು ಚಲೋದೇನೋ ಅಂತ ಅನಿಸ್ತೈತಿ. ಕೆಲಸ ಜಟ್ಪಟ್ ಚಾಲು ಆಗೋದು. ಏನ್ ಸರ್ ಹೆಂಗ್ ಮಾಡ್ಬೋದ್ರಿ? ಲೆವೆಲ್ ಬಂದ ತಕ್ಷಣ ನಮ್ದು ಯಾರು ಲೆವೆನ್ ಎಲ್ಲ ಬಿಟ್ಟೇ ಬಿಡ್ರಿ ಸರ್, ಲೆವೆನ್ ಬಿಡ್ರಿ. ಈಗ ಇವ್ರೊಂದು ಪಂಚ್ ಕಮಿಟಿ ಮಾಡಿ ಅದ್ರಲ್ಲಿ ಆ ಸಿಸ್ಟಮ್ ಅಲ್ಲಿ ಟ್ರೆಜರಿ ಅಮೌಂಟ್ ಇರೋದ್ರಿಂದ ಯಾರು ನಮ್ಮ ಸ್ವಂತ ಪ್ರೈವೇಟ್ ಅಕೌಂಟ್ ಹಾಕಕ್ಕೆ ಯಾರು ಅಲೌಡ್ ಇಲ್ಲ. ಟ್ರೆಜರಿಯಿಂದನೇ ಅಲೌಟ್ ಆಗೋದು ಪೇಮೆಂಟ್. ಅಂದ್ರೆ ಲೆವೆನ್ ಆಗ್ಲೇಬೇಕು. ನಾವು ನಮ್ಮಲ್ಲಿ ಟ್ರೆಜರಿ ಅಮೌಂಟ್ ಇದ್ದರೆ ನಮ್ಮ ಕೈಗೆ ಏನು ಇರಂಗಿಲ್ಲ सर मग काय करा तुम्ही,
कामच करू नका नाही ते सगळं करा नाही नंतर करा नाही एवढी काय गडबड आहे हो एवढी काय गडबड आहे सांगा की तुम्हाला एवढी पण अवधी नाही काय 2 महिन्याची 1 महिन्यात करा 2 महिन्यात करा नाही जमलं तर वर्ष करा नाहीतर हे डॅम बंद करा असं आहे त्या जमिनीची वट पैसे दिल्याशिवाय आम्ही काम चालू करूच देत नाही आणि पाणी आमच्या धरणातलं पाणी सगळं खाली केलेलं आहे आणि ते आमच्या जनावरांना आता पाणी नाही सध्या पाणी भरून द्यायचं आणि नंतर त्यांनी काय बी करायचं अकाउंटवरती पैसे आल्याशिवाय काम चालू करू देत नाही ಎಲ್ಲ ಗ್ರಾಮ ಪಂಚಮಂಡಳಿ ನಿರ್ಧಾರ ಮತ್ತ ನಮ್ಮ ಹಿರಿಯ ಪ್ರಕಾಶ್ ನಾಯಕ್ ನಿರ್ಧಾರ ವಕೀಲರ ಸಲಹೆ ಮೂಲಕ ನಾವು ಏನ್ ಹೇಳ ಬಯಸ್ತೀವಿ ಅಂದ್ರ ಈಗ ಇವ್ರೆಲ್ಲಾರು ಏನ್ರಿ ಮಂಗಳವಾರ ಬುಧವಾರ ಮಟ್ಟ ಡಾಕ್ಯುಮೆಂಟೇಶನ್ ಏನೇನ್ ಆಗ್ತಾವಲ್ಲ ಅವ್ನ ನೀವು ಮಾಡ್ರಿ ಕೆಲಸ ಮಾಡಿದ ನಂತರ ಏನೈತ್ರಿ ಒಂದು ಸರ್ವೆ ನಂಬರ್ ಸರ್ ಸರ್ವೆ ನಂಬರ್ ಮಾಡ್ತೀವಿ ಮಾಡ್ರಿ ಆಮೇಲೆ ಏನೈತಿ ಅದ್ರೊಳಗೆ ಸಂಬಂಧಪಟ್ಟಂತ ಯಾವ ಡಾಕ್ಯುಮೆಂಟ್ ನಿಮ್ ಕಡೆ ಬಂದ್ರ ಅವನು ರಿಸೀವ್ ಮಾಡ್ಕೊರಿ ಅದ್ರ ತಕ್ಕಂಗು ನೀವು ಮಾಡ್ರಿ ಕೆಲಸ ಆಮೇಲೆ ನಿಮ್ದು ಏನ್ PWD ಜಮೀನ್ 4 ಎಕರೆ ಏನೋ ಐತೆ ಅನ್ನತ್ತಿರಲ್ರಿ ಅಲ್ಲಿ ನೀವು ಕೆಲಸ ಮಾಡಕ್ ನಮ್ಗೆ ಅವಕಾಶ ಮಾಡಿ ಕೊಡೋಣ ಅಂತಿರಲ್ಲ ಅಲ್ಲಿ ನೀವು ಕೆಲಸ ಮಾಡಕ್ ನಾವು ಅವಕಾಶ ಕೊಡ್ತೀವಿ ನೀವು ಕೆಲಸ ಮಾಡ್ರಿ ಆದ್ರೆ ಏನೈತಿ ರೈತರಿಗೆ ಸಂಬಂಧಪಟ್ಟ ಎಲ್ಲಿ ಜಮೀನ್ ಇಲ್ಲ ಅಲ್ಲಿ ದಯಮಾಡಿ ಕೆಲಸ ಮಾಡುವಂಗಿಲ್ಲ ರೊಕ್ಕ ಆದಷ್ಟು ಜಮಾ ಅದು ಸರ ಅದು ನಿಮ್ದು ಸರ ಅದು ನಿಮ್ ಜವಾಬ್ದಾರಿ ಮತ್ತೆ ಇಲ್ಲಿ ಅಲ್ಲಿ ಏನಾರ ಮತ್ ಕೆಲಸ ಚಾಲೂ ಮಾಡ್ತಾರೆ ನಮಗ್ ಫೋನ್ ಬರೋದು ಮತ್ ಸರಿ ಬರೋದು ಮತ್ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಆಗ್ತಕ್ಕಂತ ಕೆಲಸ ನಾವು ನಿಂದಿರ್ಸ್ಬೇಕಾದ ಪರಿಸ್ಥಿತಿ ಬರ್ತದೆ ಅದಕ್ಕೆ ದಯಮಾಡಿ ನಾವು ನಿಮ್ ಮನವಿ ಮಾಡ್ಕೋದೇನಂದ್ರ ನಿಮ್ಮ ಜಾಗದಾಗ ನೀವು ಬೇಕಾದ ಕೆಲಸ ಮಾಡ್ರಿ ರೈತರಿಗೆ ಜಮಾ ಮಾಡೋ ಮಟ್ಟ ಅವ್ರ ಲ್ಯಾಂಡ್ದಾಗ ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಡಿ ಬರೋಬರ್ ಐತಿಲ್ರಪ್ಪ ಈಗ 201 ಫಸ್ಟ್ ರೆಡಿ ಆಗ್ತಾ ಇದೆ ಅವ್ರದ್ದು ಡಾಕ್ಯುಮೆಂಟ್ 11 ಆಗ್ತಿದ್ದಂಗೆ ಬಾಕಿ ಹೆಂಗ ಆಗ್ತಾ ಅವ್ರದ್ದು ಸಬ್ಮಿಟ್ ಮಾಡ್ತೀವಿ ಅದು ಆಗಿ ಪೇಮೆಂಟ್ ಆಗಿದ್ಮೇಲೆ ಸ್ಟಾರ್ಟ್ ಮಾಡ್ಬೋದಾ 201 ಬಗ್ಗೆ ಆಮೇಲೆ ಅಂದ್ರೆ ಅವ್ರಿಗೂ ಕಾನ್ಫಿಡೆನ್ಸ್ ಬರ್ತದೆ ರೈತ ಲೋಕಂಗ ಪೈಸಾ ಜಮಾ ಮರಾಠ ಹೇಳಿ माताडक होबेड्री ಈಗ ಏನೈತಿ ಇದು ಅಷ್ಟ ವಿಷಯ ಇರ ಮುಂದೆ ಮಾತಾಡೋದು ಬೇಡ್ರಿ आता बघा त्यांनी काय म्हणाले रैतांच्या शेत गेला की नाही रैतांच्या शेताची पैसे जमा होऊपर्यंत तिथं काम करायचे नाही एक फर्स्ट पॉइंट हा आम्ही चर्चा केलेला निर्णय केलेला आहे आता त्यांच्या म्हणणं असं आहे की सरकारची जमीनवर आमचा काय संबंध नाही तर बी ते बी करायचे नाही तर बी संबंध आम्ही सहकार करायला ते त्यांनी करू दे काम मान्य नाही तुम्ही सगळं अडू नका आमच्या बघा हे चांगलं ऐकून तरी घ्या ना हे चांगलं प्रोजेक्ट आहे आणि चांगलं पैसे त्यांनी व्यवस्था केले त्यांना धन्यवाद देऊन लवकर त्यांनी बुधवारपर्यंत रेव्हेन्यू म्हटलेलं इथं तेवढ्यापर्यंत ते होते म्हटलेले तेव्हा आमच्या अकाउंटला जमा झालं आम्ही ते सोडणार काम करायला हरकत नाही असं आम्ही निर्णय घेतलेले आता आहे की नाही तुमचे म्हणणं आहे की नाही हा आता त्यांनी सरकारची गोष्टी काय म्हणाले त्यांनी ते करू दे म्हणजे आम्ही अडवायचे नाही ते काही गोष्टी मी सांगितलं तुम्हाला काय कशासाठी अडवायचे नाही म्हणून तुम्हाला सांगितलंय दगडला आम्ही डोके मारून घ्यायचे नाहीये कसं काय आमचं मतलब काय आम्हाला पैसे आमच्या शेताचे आम्हाला भेटावं तेव्हा त्यांनी काम चालू करू दे हा त्यांना सगळं धन्यवाद ओके ते बुधवारचे आत रेव्हेन्यू करून आमच्या अकाउंटला काय व्यवस्था करायची प्रयत्ನ करतो म्हणाले 11 ಆದ್ಮೇಲೆ ಸರ್ ಎಷ್ಟು ಮಂದಿ ಮೆಂಬರ್ ಗೊತ್ತಾಕಾರ ಅದ್ರದ್ದು ಅವ್ರಿಗೆ ಹೇಳ್ತೇವೆ ಅವ್ರ ಜಾಯಿಂಟ್ ಅಕೌಂಟ್ ಮಾಡಿಸಿ ಆಮೇಲೆ ನಮ್ಮ ಡಾಕ್ಯುಮೆಂಟ್ ಕೊಡ್ಲಿ ಎಸ್ ಸರ್ ಅದೇ ಪಾಯಿಂಟ್ ಹೇಳ್ತೀನಿ ಸರ್ ಅಂದ್ರೆ ಒಂದ್ ದಿವಸ ಮಾಡಿಸ್ಕೊಂಡ್ಬಿಡ್ರಿ ಇವತ್ತ ಅವ್ರು ಏನ್ ಅದಾರಲ್ಲ ಸರ್ ಅವ್ರ ಲಿಸ್ಟ್ ಕೊಟ್ಬಿಡ್ರಿ ಸರ್ ಅವ್ರು ಇವತ್ತ ಪ್ರೊಸೀಜರ್ ಅಂದ್ರ ಬುಧವಾರ ಅನ್ನೋರ್ದ ಅವ್ರ 11 ನಿಮ್ದು ಆಗುತ್ತಲೇ ಅವ್ರ ಜಾಯಿಂಟ್ ಅಕೌಂಟ್ ನಿಮ್ ದಾಖಲೆ ಕೊಡ್ತಾರೆ केळी ಅಂದ್ರೆ ते गोष्टी हा आता बघा सगळं त्यांच्यावर आम्ही घातलेलं ಸರ್ವೆ ನಂಬರ್ದಲ್ಲಿ ಹೇಳ್ಬಿಡ್ರಿ ಈಗ ಫೈನಲ್ ಆಗೋದಲ್ಲ ಸರ್ केळ ಈಗ त्यांच्या काम त्यांना सांगितलेलं आहे आमचे बी काय काम आहेत आमच्या बी जबाबदारी पंचमंडळी बेनके साहेब तुम्ही सगळं तुमचा उतारा घेऊन ताजा उतारा घ्या सोमवारी घ्या तुमच्या उतारा घ्या आणि ते कुठे कुठे त्यांनी हिस्सादार आहे की नाही त्यांच्या प्रमाणमध्ये आधार कार्ड बँक पासबुक तुमचा उतारा वंशावळी तुम्ही रेडी करायलाच पाहिजे तुम्ही रेडी केलं नाही म्हटलं मध्ये काहीच केलं नाही म्हटलं तर आम्ही हात लावणार नाही बघा हा तुम्ही ते आणि 500 रुपयाचे बॉन्ड ते नंतर करूया ते काही गोष्टी हा बोजा कोणाची क्लिअर करून घ्यायचे त्याच्यात ऍटलिस्ट तुम्ही ऐकून ते ना मला माहिती रे
ते गोष्टीसाठी बोजाचा काय प्रॉब्लेम, काही लोकांच्या बोज असते, ते जे असते, हे जे असते, कमीत कमी बोजा किती आहे, कुठल्या बँक मध्ये कोणाच्या आहे, त्याचे सर्टिफिकेट घेऊन या, त्याला मार्क काढूया, आहे की नाही? हो सावकार बोला, हे असं करूया. आणि ह्याच्यामध्ये अन्यथा त्यांच्या कामावर आम्ही दुमडी करायची नाही, आम्हाला ह्यानी त्रास द्यायचे नाही. ओके, संपलं, समजलं? हा ओके, तिकडे आमच्या आणि प्रायव्हेट जमिनी आहेत, ते सांगितलंय त्यात की? त्यांनी घुसायचं नाही बघा. नाही नाही नाही, सांगितलंय. सांगितलंय. सर तुम्ही आमच्या म्हणाले की नाही एमडी केंद्रात जमा केलेला आहे आणि 8 दिवसांनी या म्हणाले आणि तुम्ही बुधवारी डॉक्युमेंट द्या म्हणाले, कसं द्यायचं? मी काय म्हटलं तुम्हाला, ऐकून तरी घे. तुझ्या हातात ती लिहून दे रे शाण्या, तुझ्या हातात मराठीमध्ये लिहून दे. हा. निम्न उतारा, बेनिफिशरी, त्याच्या अकाउंट आणि काय सांगितलंय, वंशावळी, बोजाचे आणि तुमच्या कुठल्या बँक आहे, कोणाच्या आहे, किती आहे, त्याचे सर्टिफिकेट काय, एवढं सगळं संपलं. हे गल्ला ह्यासाठी तुम्ही फी वगैरे द्यायलाच पाहिजे. हा, रईत संघटना फुकट होत नाही, तुम्ही सगळं मेंबर व्हायलाच पाहिजे. काय मेंबर व्हायलाच पाहिजे, काही लोक मेंबर झालं नाही काय, सगळं आम्हाला फुकटची सवय आहे, राजकारण लावून ठेवलेलं आहे. त्याच्यासाठी असं आमच्या दुर्दर्श आलेलं आहे. तुम्ही सगळं मेंबर व्हायलाच पाहिजे. आम्ही बी रहित म्हणून तुम्ही दाखवायलाच पाहिजे, गमंड दाखवा. काय तसं त्यासाठी असं व्हायला ते ओके, त्याचं करूया. आता सुटा आता सगळा. सर आदर्श ಬೇಗ ಮಾಡೋಣಂತೆ ಸರ್, ಯಾಕೆ ಮುಗಿತ್ರಲ್ರಿ? ಮತ್ತೇನು ತೊಂದರೆ ಇಲ್ಲ, ಮತ್ತೇನು आणि काय प्रॉब्लेम आहे, आणि काय तुमच्या अडीअडचणी क्लिअर? आता सांगा, नंतर कोणाला बाई पाठीची बोट करायचं नाही. ಸರ್ ಅವರು ರೆಡಿ ಮಾಡಿದ್ನಾಗೆ ಇವ್ರೆಲ್ಲಾನು ರೆಡಿ ಮಾಡಿ ಕೊಡಬೇಕ. ಮತ್ತೆ ಇವತ್ತೇ ಮಾಡ್ಕೊಳ್ಬೇಕು ಇವ್ರ. ಅದೇ ಇವತ್ತಿಂದ 3 ದಿನ ಅವರು ಅಧಿಕಾರದಲ್ಲಿ ಇರ್ತಾರ, 3 ದಿನದಲ್ಲೇ ನಿಮ್ಗೆ ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡಿಸ್ತಾರ. ಇವತ್ತೇ ಅವ್ರು ಎಲ್ಲಾ ಕುಂತು ಬುಧವಾರ ನಿಮಗೆ ಖರೀದಿ ರೆಡಿ ಇರ್ತಾರೆ, ಅವ್ರು ಹಾಕ್ಲಿಕ್ಕೂ ರೆಡಿ ಇರ್ತಾರೆ. ಆದ್ರೆ ನಿಮ್ಮ ರೈತರು ಇದ್ದಂತವ್ರು ಸರಿಯಾದ ದಾಖಲೆಯನ್ನ सबमिट ಮಾಡಿ ಅವರಿಗೆ ಸಹಿ ಮಾಡಿ ಕೊಡುವಂತ ಕಾರ್ಯವನ್ನು ಮಾಡ್ಬೇಕು, सहकार ಮಾಡ್ಬೇಕು. ಮತ್ತೆ आता त्याच्यामध्ये निष्काळजी करू नका, कृपा करून तुम्हाला सगळ्यांना हात जोडतो, तुम्ही स्वतः लिहा. त्याच्यानंतर तिथं सगळं बसून आम्ही त्या वंशावळीची अप्रुव्हल करायचे काम करूया. पहिला तुम्ही लिहा, तुमच्या कागदपत्र काय 4-5 आहे की नाही, ते कागदपत्र रेडी करा. काय रे, हा ते सगळं तुम्ही ते कोण कोण आहेत ते, नंतर इथं कोणी काही करायचं नाहीये. आहे संपलं? ओके, बोलो भारत माता की जय. कायदा आम्ही हातावर घ्यायचे नाही, बरोबर, कायद्याच्या ह्याच्यामध्ये हातावर घ्यायचे नाही. कायद्याला आग्रह करून आमचे हक्क घ्यायचे, म्हणजे माझं म्हणणं आहे. कायद्याला रिस्पेक्ट करायची, आमचे हक्क आम्ही घ्यायचे. कायदा आम्ही हातामध्ये घेऊन आम्ही त्रास करून घेऊन रैताना बघा, सगळं लोक रैताना त्रास देतात. आता कोणतरी इझी भेटणार म्हटलं तर रैतच, शेतीच माणसाच आहे की नाही. त्यासाठी आम्ही बी थोडी शहाणपण दाखवून काम करूया, असं माझं म्हणणं आहे. ओके, तुम्ही तेव्हा ते मेंबरशिप फॉर्म देतो, मराठीमध्ये बी आहेत, कन्नडमध्ये बी आहेत. तुम्ही पहिला व्हायलाच पाहिजे, आणि होऊन तुम्ही सगळं मेंबर व्हायलाच पाहिजे. काय ओके, चांगलं होऊ. आम्ही येता हे तुम्ही रिलीज करायलाच पाहिजे. काय करायचे, पैसे शेत गेल्यानंतर काय ते झोपून म्हणजे व्यवस्थित ठेवून आणि दुसऱ्या ठिकाणी शेत घ्यावं, आणि कुठल्या तर आमच्या मुलाबाळांची भवितव्य शिक्षण देऊन उज्ज्वल करावं. हे काही गोष्टी करावं. घर बांधले, गाडी घेतले, फिरलं, संपलं, नंतर हमालीला उद्यम बागला जायचं नाही. सोन्यासारखा शेत घ्या, सोन्यासारखा शेत घ्या. ओके ओके, मुलांना शिक्षण द्या, संपलं. ओके, धन्यवाद. आमची आहेत, टॉप गेलं नाहीये. आम्हाला आता काम चालू करायला देऊन अडवायचे नाहीये, अगोदर अडवायचे होते. 1 वर्ष झालं सर, सगळं फोडाफोडी झालंय आणि ते पाणी पण काही नाही, संपलं आता. बघायला पण पाणी नाही, बघायला पण पाणी नाही, आणि हे करायला द्यायचे नाही तिथं. हा तेच बरोबर बरोबर, हे करायला द्यायचे नव्हतं. घेतले नंतर त्यांनी हात पाय ठेवायचे होते अधिकारी लोक. त्यांच्या बी चूक आहे, आमच्या बी चूक आहे. काय आम्हाला ते कल्पना नव्हतं, आम्हाला कल्पना नव्हतं. ह्यानं हे काम करायचे नव्हतं कायद्याप्रमाणे आणि माणुसकी प्रमाणामध्ये. आता बघा, पाणी नाहीये, तळाव म्हणजे पक्षी प्राणीला काय, आम्हाला कुठेतरी जाऊन घेऊन येतील, जानवरला काय, जानवरला हे सगळ्या गोष्टी आहेत. ओके, यस सर, थँक्यू.
चांगल्या चांगल्या गोष्टी रिलीज करा. Yes, sir, yes. थँक्यू ऑल दी बेस्ट. तुमचा नंबर आहे, तुम्ही माझा नंबर घेतला हा ना, सर घेतलं. हा मला कॉल करा. येस सर. हा, आणि एक जे संपर्क मध्ये राहा. येस तुम्ही माझ्या बरोबर राहा, येस सर, येस सर. तुमचं माझ्या बरोबर राहा. नंबर आहे का हा, सर? तुमच्या माझ्या मी तुम्हाला घेतो. महाराष्ट्र आणि कर्नाटक, गोवा, हा. आंध्र, तमिळनाड हे सगळं आम्ही फिरतात. हा. तुम्हाला घेऊन जातो. केव्हा तर चला.